ಸೌಮ್ಯ ರೆಡ್ಡಿ ಅವರ ತಂದೆ ಶ್ರೀಯುತ ರಾಮಲಿಂಗಾರೆಡ್ಡಿ ಸರ್ ನಮ್ಮ ಅಭಿಮಾನದ ನಮ್ಮ ನಾಯಕರು. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಸರ್ ಅವರ ಹೆಸರಿನಲ್ಲಿ ಕೋರಮಂಗಲದ ಮಣ್ಣಿನಲ್ಲಿ ಈ ಇಲ್ಮಾಸ್ ಗ್ರೂಪ್ ಆಫ್ ಹೋಟೆಲ್ ಬೆಂಗಳೂರು ನಾವು ಜೊತೆ ಸೇರಿ ಸಾರ್ವಜನಿಕ ಬೃಹತ್ ರಕ್ತದಾನ ಶಿಬಿರವನ್ನ 3 ತಿಂಗಳ ಹಿಂದೆ ಹಮ್ಮಿಕೊಂಡಿದ್ದೇವೆ. ಈ ರಕ್ತದಾನ ಶಿಬಿರ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರಿನ ಇತಿಹಾಸದ ಪುಟಗಳಲ್ಲಿ ಇವತ್ತಿಗೂ ಅಚ್ಚರಿಯಲ್ಲಿ ಉಳಿದಿದೆ. ಯಾಕಂದ್ರೆ ಬೆಂಗಳೂರಿನ ಇತಿಹಾಸದಲ್ಲಿ ಅಂತ ಒಂದು ರಕ್ತದಾನ ಶಿಬಿರ ಎಲ್ಲಿರೋದಿಲ್ಲ. ಅಷ್ಟೊಂದು ಸ್ಪೆಷಾಲಿಟಿ ಆಗಿ ನಾವು ರಾಮಲಿಂಗಾರೆಡ್ಡಿ ಸರ್ ಅವರ ಹೆಸರಿನಲ್ಲಿ ಮಾಡಿದಂತಹ ರಕ್ತದಾನ ಶಿಬಿರ. ಮತ್ತೆ ಸೌಮ್ಯ ರೆಡ್ಡಿ ಮೇಡಮ್ ಅಂದ್ರೆ ನಾವು ಮಂಗಳೂರಿನ ಎಲ್ಲರೂ ಮಂಗಳೂರಿನ ಹುಡುಗರು ಈ ಇಲ್ಮಾಸ್ ಹೋಟೆಲ್ ಮಂಗಳೂರು ನಮ್ಮ ಹುಡುಗರಿಗೆ ನಮ್ಗೆ ಸೌಮ್ಯ ರೆಡ್ಡಿ ಮತ್ತು ರಾಮಲಿಂಗಾರೆಡ್ಡಿ ಅವರು ಪಂಚಪ್ರಾಣ, ನಮ್ಮ ಅಭಿಮಾನದ ನಾಯಕರೇ ಇವರು. ಇವರನ್ನ ಬಿಟ್ಟು ನಾವು ಬೆಂಗಳೂರಿನಲ್ಲಿ ಇನ್ನೊಂದು ನಾಯಕರ ಜೊತೆ ಹೋಗುದಿಲ್ಲ. ಯಾಕಂದ್ರೆ ನಾವು ಯಾವುದೇ ಸಂದರ್ಭದಲ್ಲೂ ಸೌಮ್ಯ ಮೇಡಮ್ಗೆ ಕರೆ ಮಾಡಿದಾಗ ನಮ್ಮ ಕರೆಗೆ ತಕ್ಷಣ ಸ್ಪಂದಿಸುವಂತ ನಮ್ಮ ಅಭಿಮಾನದ ಸೌಮ್ಯಕರಿಗೆ ನಮ್ಮೆಲ್ಲರೊಮ್ಮೆ ಜೋರಾದ ಚಪ್ಪಾಳೆಯನ್ನ ನೀಡುವುದರ ಮೂಲಕ ಸ್ವಾಗತಿಸಬೇಕು. ಸೌಮ್ಯ ರೆಡ್ಡಿನ ಜೀವನದ ಬಗ್ಗೆ ಹೇಳ್ಬೇಕಾದ್ರೆ ಪ್ರಕೃತಿ ಐಶ್ವರ್ಯ ಸೊಬಗಿನ ಬಗ್ಗೆ ಇರುವ ನಮ್ಮ ಜಯನಗರ ರಾಜಕೀಯ ಮಾತ್ರವಷ್ಟೇ ಅಲ್ಲ, ಸಾಂಸ್ಕೃತಿಕ ಸಾಹಿತ್ಯವಾಗಿ ಪ್ರಸಿದ್ಧ. ಇಲ್ಲಿ ಎಲ್ಲ ವರ್ಗದ ಜನರ ಪ್ರೀತಿ ವಿಶ್ವಾಸಗಳೇ ಅವರವರ ಭಾವೈಕ್ಯತೆಗಳ ತಕ್ಕಂತೆ ಬೆಳೆದ ಜನನಾಯಕಿ ಸೌಮ್ಯ ರೆಡ್ಡಿ ಮೇಡಮ್ನಲ್ಲಿ ನಾನು ಮಾಡಿದಂತ ಕೆಲವೊಂದು ವಿಷಯ ಹೇಳುವುದಾದ್ರೆ ಅಲಂಕಾರ, ಹಸಿರು, ಮತ್ಸರ, ಮಂಜಿ, ಜಂಬ, ಅಮ್ಮು, ಉರಂಕಾರ ಇದೆಲ್ಲವೂ ನಾನು ಇವರ ರಕ್ತದ ಕಣಕಣಗಳಲ್ಲಿ ಮಾತ್ರವಲ್ಲ ಇವರ ಎಕ್ಸರೆಯಲ್ಲೂ ಕಾಣಲಿಲ್ಲ. ನಮ್ಮ ಅಭಿಮಾನದ ನಾಯಕಿಯೆಂದು ನಾವು ಈ ವೇದಿಕೆಯಲ್ಲಿ ಬಹಳಷ್ಟು ಅಭಿಮಾನದಿಂದ ಹೇಳ್ತಾ ಇದ್ದೇವೆ. ಸೌಮ್ಯ ಮೇಡಮ್ ಅವರಿಗೆ ನಮ್ಮ ಬದುಕು ಬಂಗಾರವಾಗಲಿ, ಬಹಳ ಶೃಂಗಾರವಾಗಲಿ. ನಿಮ್ಮ ಜೊತೆ ನಮ್ಮ ಈ ಒಂದು ಇಲ್ಮಾಸ್ ಗ್ರೂಪ್ ತಂಡ ಯಾವತ್ತೂ ನಿಮ್ಮ ಜೊತೆಗೆ, ನೀವು ಕೂಡ ನಮ್ಮ ಜೊತೆಗೆ ಯಾವತ್ತೂ ಎದ್ದೇಳಬೇಕು ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸುತ್ತಾ ಮಂಗಳೂರಿನ ಪ್ರತಿಯೊಂದು ಜನತೆಯ ಜೋರಾದ ಚಪ್ಪಾಳೆಯೊಂದಿಗೆ ಸೌಮ್ಯ ಮೇಡಮ್ ಅವರನ್ನ ನಾವು ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನ ಮಾಡ್ತಾ ಇದ್ದೀವಿ.